ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಜೊತೆ ಸಂಧಾನಕ್ಕೆ ಇರಾನ್ನ ಮನವೊಲಿಸುವ ಕಾರ್ಯಕ್ರಮವನ್ನು ಮುಗಿಸಿ ಮುಲ್ಲಾ ಮುನೀರ್ ವಾಪಸ್ ಬರ್ತಾ ಇರೋ ಹೊತ್ತಲ್ಲೇ ಹಾರ್ಮೋಜಲ್ಲಿ ಮತ್ತೆ ಸಂಘರ್ಷದ ವಾತಾವರಣ ಶುರುವಾಗ್ತಾ ಇದೆ. ನಿನ್ನೆ ರಾತ್ರಿಯಷ್ಟೇ ಹಾರ್ಮೋಜಲ್ಲಿ ಬ್ಲಾಕೇಡ್ ಅನ್ನು ತೆರವುಗೊಳಿಸುವುದಾಗಿ ಹೇಳಿದ್ದ ಇರಾನ್ ಬೆಳಗ್ಗೆ ಹೊತ್ತಿಗೆ ಮತ್ತೆ ಮಾತು ಬದಲಿಸಿದೆ. ಹಾಗೆ ಟ್ರಂಪ್ ಗಂಟೆಗೆ 7 ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇರಾನ್ನ ಸ್ಪೀಕರ್ ಗಲಿಬಾಫ್ ಆರೋಪವನ್ನು ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಅಮೆರಿಕ ಮತ್ತೊಂದು ಯೂಟರ್ನ್ ತಗೊಂಡಿದೆ. ರಷ್ಯಾದ ತೈಲ ಆಮದಿನ ಮೇಲೆ ವಿಧಿಸಲಾಗಿದ್ದ ನಿರ್ಬಂಧಗಳು ಮತ್ತೆ ಜಾರಿಯಾಗತ್ವೆ ಅಂತ ಹೇಳಿದ್ದ ಅಮೆರಿಕ 2 ದಿನದಲ್ಲಿ ನಿರ್ಬಂಧಗಳ ತೆರವನ್ನ ವಿಸ್ತರಿಸಿದೆ. ಮುಂದಿನ 1 ತಿಂಗಳುಗಳ ಕಾಲ ರಷ್ಯಾ ತೈಲವನ್ನ ಯಾರು ಬೇಕಾದರೂ ಖರೀದಿ ಮಾಡಬಹುದು, ಯಾವುದೇ ನಿರ್ಬಂಧಗಳಿರೋದಿಲ್ಲ ಅಂತ ಅಮೆರಿಕದ ಟ್ರೆಜರಿ ಇಲಾಖೆ ಹೇಳಿದೆ. ಹಾಗಾದ್ರೆ ಇಲ್ಲಿ ಅಮೆರಿಕದ ನಿರ್ಬಂಧಗಳ ಜಮಾನಾನೇ ಮುಗಿದು ಹೋಗ್ತಾ ಇದೆಯಾ? ಸ್ಯಾಂಕ್ಷನ್ಗಳ ಮೂಲಕ ಜಗತ್ತನ್ನ ನಿಯಂತ್ರಿಸುವ ಅಮೆರಿಕದ ತಾಕತ್ತು ಕಡಿಮೆ ಆಯ್ತಾ? ಇನ್ನು ಮುಂದೆ ನಿರ್ಬಂಧಗಳು ಕೆಲಸ ಮಾಡೋದಿಲ್ಲ ಅಂತ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿ ಹೇಳಿರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾದ ತೈಲವನ್ನು ಖರೀದಿ ಮಾಡಬಾರದು. ರಷ್ಯಾ ತೈಲ ಖರೀದಿ ಮಾಡಿದ್ರೆ ಆ ಹಣ ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಬಳಕೆ ಆಗುತ್ತೆ ಅನ್ನೋದು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಕಳೆದ 4 ವರ್ಷಗಳಿಂದಲೂ ಹೇಳ್ತಾ ಬರ್ತಾ ಇರೋ ಮಾತು. ಈ ಕಾರಣದಿಂದಲೇ ಅಮೆರಿಕ ಹಾಗೂ ಯುರೋಪ್ ರಷ್ಯಾದ ತೈಲ ಮತ್ತು ಗ್ಯಾಸ್ ಆಮದಿನ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ವು. ಆದರೆ ಯಾವಾಗ ಇರಾನ್ ಮತ್ತು ಅಮೆರಿಕ ಸಂಘರ್ಷ ಶುರುವಾಗಿ ಹಾರ್ಮೋಜ್ನಿಂದ ಬರ್ತಿದ್ದ ತೈಲ ಮತ್ತು ಗ್ಯಾಸ್ ಸರಬರಾಜು ನಿಂತೋಯ್ತು, ಜಗತ್ತು ದೊಡ್ಡ ಪ್ರಮಾಣದ ಇಂಧನ ಸಮಸ್ಯೆಗೆ ತುತ್ತಾಗ್ತಾ ಹೋಯಿತು. ಹೀಗಾಗಿ ಅಮೆರಿಕ ರಷ್ಯಾದ ತೈಲದ ಮೇಲಿನ ನಿರ್ಬಂಧವನ್ನ 1 ತಿಂಗಳ ಮಟ್ಟಿಗೆ ತೆರವುಗೊಳಿಸಿತು. ಯಾರು ಬೇಕಾದರೂ ರಷ್ಯಾ ತೈಲ ಖರೀದಿ ಮಾಡಬಹುದು ಅಂತ ಅಮೆರಿಕ ಹೇಳಿತು. ಇದನ್ನೇನು ಲೋಕ ಕಲ್ಯಾಣಕ್ಕಾಗಿ ಹೇಳಲಿಲ್ಲ, ಬದಲಿಗೆ ಸ್ಯಾಂಕ್ಷನ್ಸ್ ಅನ್ನ ತೆರವುಗೊಳಿಸದೇ ಇದ್ರೂ ಕೂಡ ಜಗತ್ತು ರಷ್ಯಾದ ತೈಲವನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾದಾಗ ಅಮೆರಿಕ ಏನೂ ಮಾಡೋ ಸ್ಥಿತಿಯಲ್ಲಿರುವುದಿಲ್ಲ. ಇನ್ನು ಭಾರತ ನಿರ್ಬಂಧಗಳ ನಡುವೆ ಕೂಡ ರಷ್ಯಾದ ತೈಲ ಖರೀದಿಯನ್ನ ಮುಂದುವರಿಸುತ್ತಲೇ ಇತ್ತು. ಜೊತೆಗೆ ಹಾರ್ಮೋಜ್ ಬಂದಾದ ನಂತರ ತೈಲ ಒಂದೇ ಅಲ್ಲ, ನ್ಯಾಚುರಲ್ ಗ್ಯಾಸ್ ಕೂಡ ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಯಿತು. ರಷ್ಯಾ ಕೂಡ ಭಾರತಕ್ಕೆ ಬೇಕಾದ ನ್ಯಾಚುರಲ್ ಗ್ಯಾಸ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಷ್ಟೇ ಅಲ್ಲ, ಅಲ್ಲಿನ 2 ಸ್ಯಾಂಕ್ಷನ್ಗೆ ಒಳಗಾಗಿದ್ದ ಗ್ಯಾಸ್ ಫೀಲ್ಡ್ಗಳಿಂದ ನೀವು ಗ್ಯಾಸ್ ಖರೀದಿ ಮಾಡೋದಾದ್ರೆ ನಾವು ಡಿಸ್ಕೌಂಟ್ ಬೆಲೆಗೆ ಕೊಡ್ತೀವಿ, ಜೊತೆಗೆ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ಕೂಡ ತಂದು ಕೊಡ್ತೀವಿ ಅಂತ ರಷ್ಯಾ ಹೇಳಿತು. ಇಲ್ಲಿ ಭಾರತ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಅಮೆರಿಕಾಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಮುಂದೆ ಭಾರತವನ್ನು ತೋರಿಸಿ ಬೇರೆ ದೇಶಗಳಿಗೆ ಕೂಡ ಗ್ಯಾಸು ತೈಲ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ರಷ್ಯಾದ ಐಡಿಯಾ. ಸದ್ಯಕ್ಕೆ ಭಾರತ, ಚೈನಾ ಹಾಗೂ ಟರ್ಕಿಗಳು ರಷ್ಯಾದ ತೈಲ ಮತ್ತು ಗ್ಯಾಸ್ ಆಮದು ಮಾಡಿಕೊಳ್ತಾ ಇವೆ. ಟರ್ಕಿ ತರಿಸ್ಕೊಳ್ತಾ ಇರೋ ಪ್ರಮಾಣ ಚಿಕ್ಕದು, ದೊಡ್ಡ ಆಮದುದಾರರು ಭಾರತ ಮತ್ತು ಚೈನಾನೇ. ಹೀಗೆ ಯಾವಾಗ ಭಾರತ ಗ್ಯಾಸ್ ತರಿಸ್ಕೊಳ್ಳೋದಕ್ಕೆ ಮುಂದಾಯ್ತೋ ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ರಷ್ಯಾದ ತೈಲ ಗ್ಯಾಸ್ ಖರೀದಿ ಮೇಲಿನ ನಿರ್ಬಂಧಗಳನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ರು. 1 ತಿಂಗಳ ನಿರ್ಬಂಧ ತೆರವು ಮುಗಿದು ಹೋಗುತ್ತೆ, ಆಮೇಲೆ ನಿರ್ಬಂಧ ಜಾರಿ ಆಗುತ್ತೆ ಅಂತ ಸ್ಕಾಟ್ ಹೇಳಿದ್ರು. ಆದ್ರೆ ಅವ್ರು ಹಾಗೆ ಹೇಳಿದ ನಂತರ ಕೂಡ ರಷ್ಯಾದ ಬಂದರುಗಳಿಂದ ಭಾರತಕ್ಕೆ ಗ್ಯಾಸ್ ಲೋಡ್ ಆಗಿ ಡಿಸ್ಪ್ಯಾಚ್ ಕೂಡ ಆಗಿದೆ. ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ನಾವು ಈ ಹಿಂದೆ ಏನು ಮಾಡ್ತಾ ಇದ್ವು ಅದನ್ನೇ ಮುಂದುವರಿಸ್ತೀವಿ ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ. ನಮಗೆ ನಮ್ಮ 140 ಕೋಟಿ ಜನಸಂಖ್ಯೆಯ ಅಗತ್ಯಗಳನ್ನ ಪೂರೈಸುವುದು ಮುಖ್ಯ ಆಗುತ್ತೆ ಹೊರತು ಬೇರೇನೂ ಅಲ್ಲ. ಅದಕ್ಕಾಗಿ ಎಲ್ಲಿಂದ ಬೇಕಾದರೂ ತೈಲ ಮತ್ತು ಗ್ಯಾಸ್ ಅನ್ನು ತರಿಸ್ತೀವಿ. ಆ ವಿಷಯದಲ್ಲಿ ನಮ್ಮ ನೀತಿ ಬದಲಾಗೋದಿಲ್ಲ. ಬೇರೆ ಯಾರದ್ದೋ ಒತ್ತಡಗಳಿಗೆ ನಾವು ಮಣಿಬೇಕಾದ ಅಗತ್ಯ ಕೂಡ ಇಲ್ಲ ಅಂತ ಹೇಳೋ ಮೂಲಕ ಅಮೆರಿಕದ ನಿರ್ಬಂಧಗಳ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ರಷ್ಯಾ ಜೊತೆಗಿನ ಇಂಧನ ವ್ಯಾಪಾರ ಮುಂದುವರಿಯುತ್ತೆ ಅಂತ ರಣಧೀರ್ ಜೈಸ್ವಾಲ್ ಹೇಳಿದ್ರು. ಹೀಗಾಗಿ ಈಗ ಅಮೆರಿಕಾನೇ 1 ಹೆಜ್ಜೆ ಹಿಂದಕ್ಕಿಡಬೇಕಾಗಿ ಬರ್ತಾ ಇದೆ. ತೈಲ ಗ್ಯಾಸ್ ಆಮದುಗಳ ಮೇಲಿನ ನಿರ್ಬಂಧದ ತೆರವನ್ನ ಅಮೆರಿಕ ಇನ್ನೊಂದು ತಿಂಗಳಿಗೆ ವಿಸ್ತರಿಸ್ತಾ ಇದೆ. ಗೆಳೆಯರೆ, ಯಾವುದೇ ದೇಶಕ್ಕೆ ತೈಲ, ಗ್ಯಾಸ್, ಎಲೆಕ್ಟ್ರಿಸಿಟಿ ಇವೆಲ್ಲ ತುಂಬಾ ಮುಖ್ಯ ಆಗುತ್ತವೆ. ಇಂಧನ ಪೂರೈಕೆಯಲ್ಲಿ ಸಮಸ್ಯೆಗಳಾದರೆ ಸರ್ಕಾರಗಳು ಬಿದ್ದು ಹೋಗುತ್ತವೆ. ಹೀಗಾಗಿ ಯಾವ ದೇಶವೂ ಅಮೆರಿಕದ ಮಾತು ಕೇಳ್ಕೊಂಡು ಅಮೆರಿಕನ ಖುಷಿ ಪಡಿಸೋದಕ್ಕೆ ತನ್ನ ಇಂಧನ ಮೂಲಗಳನ್ನು ಕಳ್ಕೊಳ್ಳೋದಿಲ್ಲ. ರಷ್ಯಾದಿಂದ ತೈಲ ತರಿಸ್ಕೊಳ್ಳಬೇಡಿ ಅಂತ ಹೇಳೋದು ಸರಿ, ಆದರೆ ಅದಕ್ಕೆ ಪರ್ಯಾಯವನ್ನು ಕೂಡ ಅಮೆರಿಕ ತೋರಿಸಬೇಕಾಗುತ್ತೆ. ಅಥವಾ ರಷ್ಯಾ ಕೊಡೋ ಬೆಲೆಗೆ ಅಮೆರಿಕ ತಾನೇ ತೈಲ ಮತ್ತು ಗ್ಯಾಸ್ ಅನ್ನ ಸರಬರಾಜು ಮಾಡಬೇಕಾಗಿ ಬರುತ್ತೆ. ಆದ್ರೆ ಹಾಗೆ ಮಾಡುವಷ್ಟು ತೈಲ ಅವ್ರ ಹತ್ರ ಇರಬೇಕಲ್ಲ. ಇನ್ನು ಈ ಹಾರ್ಮೋಜ್ ಜಲಸಂಧಿಯ ಮಾರ್ಗದಲ್ಲಿ ಪ್ರತಿನಿತ್ಯ
ಕನಿಷ್ಠ ಅಂದರೆ 20 ಮಿಲಿಯನ್ ಬ್ಯಾರಲ್ನಷ್ಟು ತೈಲ ಸರಬರಾಜಾಗುತ್ತೆ. ಈ ಅರಬ್ ದೇಶಗಳು ಅಂದರೆ ಸೌದಿ ಅರೇಬಿಯಾ, UAE, ಕತಾರ್, ಬಹ್ರೈನ್ ಮುಂತಾದ ದೇಶಗಳು, ಹಾಗೆ ಇರಾಕ್ ಮತ್ತು ಇರಾನ್ನಿಂದ ತೈಲ ಜಗತ್ತಿಗೆ ಸಾಗಾಟ ಆಗೋದು ಇದೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ. ಆದ್ರೆ ಅದನ್ನೀಗ ಮುಚ್ಚಿದ್ದಾರೆ. ಒಂದ್ ಕಡೆ ಗಲ್ಫ್ ಆಫ್ ಒಮನ್ ನಲ್ಲಿ ಅಮೆರಿಕ ಬ್ಲಾಕೇಡ್ ಹಾಕೊಂಡಿದ್ರೆ, ಹಾರ್ಮುಜ್ ಅಲ್ಲಿ ಇರಾನ್ ಟೋಲ್ ತೆಕ್ಕೊಂಡು ಕೂತಿದೆ. ಇಲ್ಲಿ ಇರಾನ್ನ ಅನುಮತಿ ಇಲ್ಲದೆ ಯಾವ ಹಡಗು ಸಂಚರಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಶುಕ್ರವಾರ ಅಲ್ಲೊಂದು ದೊಡ್ಡ ಬೆಳವಣಿಗೆ ನಡೀತು. ಅಮೆರಿಕ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಒಂದು ಸಂಧಾನ ಮಾಡಿಸ್ತು. 10 ದಿನಗಳ ಕಾಲ ಸೀಸ್ ಫೈರ್ಗೆ ಇಸ್ರೇಲ್ ಕೂಡ ಒಪ್ಪಿತು. ಅದರ ಬೆನ್ನಲ್ಲೇ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಹಾರ್ಮುಜ್ ಮಾರ್ಗವನ್ನು ತೆರವುಗೊಳಿಸುವ ಮಾತನಾಡಿದರು. ಅದನ್ನು ಅಮೆರಿಕದ ಅಧ್ಯಕ್ಷರು ಕೂಡ ತಮ್ಮ ಟ್ರೂತ್ ಅಕೌಂಟಲ್ಲಿ ಬರ್ಕೊಂಡ್ರು. ಅಷ್ಟಾಗಿದ್ದೇ ತಡ ಇರಾನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಇಲ್ಲಿ ಇರಾನ್ ಹಾರ್ಮುಜ್ ತೆರೆದಿದೆ ಅಂತ ಹೇಳಿ ಅಮೆರಿಕ ಸುಮ್ಮನಾಗಿದ್ರೆ ಬಹುಶಃ ಸಮಸ್ಯೆ ಆಗ್ತಾ ಇರಲಿಲ್ವೇನೋ. ಆದರೆ ಅಲ್ಲಿರೋದು ಟ್ರಂಪು, ಆತನಿಗೆ ಯಾವುದನ್ನು ನೇರವಾಗಿ ಹೇಳಿ ಸುಮ್ಮನಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ ಅಂತ ಅರಾಕ್ಚಿ ಹೇಳಿದ್ದನ್ನ ಅದು ನಮ್ಮ ಗೆಲುವು ಅಂತ ಟ್ರಂಪ್ ಬಣ್ಣಿಸ್ಕೊಳ್ಳೋದಕ್ಕೆ ಹೋದ್ರು. ಅಷ್ಟೇ ಅಲ್ಲ, ಹಾರ್ಮುಜ್ ಓಪನ್ ಆಗಿದೆ, ಆದರೆ ಗಲ್ಫ್ ಆಫ್ ಒಮನ್ನಲ್ಲಿ ನಮ್ಮ ಬ್ಲಾಕೇಡ್ ಹಾಗೆ ಇರುತ್ತೆ. ಸಂಪೂರ್ಣವಾಗಿ ಯುರೇನಿಯಂ ಅನ್ನು ಒಪ್ಪಿಸಿ ನಮ್ಮ ಷರತ್ತುಗಳಿಗೆ ಒಪ್ಪಿ ಇರಾನ್ ಶರಣಾದ ನಂತರವೇ ಒಮನ್ ಬ್ಲಾಕೇಡ್ ಅನ್ನು ನಾವು ತೆರವುಗೊಳಿಸ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಇದೇ ಮಾತನ್ನ ಸೆಂಟ್ರಲ್ ಕಮಾಂಡ್ ಕೂಡ ಹೇಳ್ತು. ಇನ್ನು ಇರಾನ್ನಲ್ಲಿ ಅರಾಕ್ಚಿ ಹೇಳಿದ ಮಾತು IRGCಗೂ ಇಷ್ಟ ಆಗಿರಲಿಲ್ಲ. ಅರಾಕ್ಚಿ ಅತಿರೇಕದ್ದು ಅಂತ ಏನನ್ನು ಹೇಳಿರಲಿಲ್ಲ. ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ ಅಂತ ಹೇಳಿದ್ರು. ಅದು ಮುಕ್ತವಾಗೇ ಇತ್ತು. ಆದರೆ ಇರಾನ್ನ ಅನುಮತಿಯನ್ನು ತಗೊಂಡು ಅಲ್ಲಿ ಟೋಲ್ ಕಟ್ಟಿ ಹಡಗುಗಳು ಪಾಸ್ ಆಗಬೇಕಿತ್ತು ಅಷ್ಟೇ. ಇನ್ನು ಸಂಚಾರ ಕಮರ್ಷಿಯಲ್ ಹಡಗುಗಳಿಗೆ ಮಾತ್ರ, ಸೇನಾ ಹಡಗುಗಳಿಗೆ ಅಲ್ಲ ಅಂತ ಅರಾಕ್ಚಿ ಹೇಳಬೇಕಿತ್ತಂತೆ. ಅದನ್ನು ಅವ್ರು ಹೇಳಿರಲಿಲ್ಲ. ಗೆಳೆಯರೆ, ಇರಾನ್ನಲ್ಲಿ ಎಲ್ಲವೂ ಸರಿ ಏನಿಲ್ಲ. ಅಲ್ಲಿ ಕೂಡ IRGC ಹಾಗೂ ರಾಜಕೀಯ ನಾಯಕತ್ವದ ನಡುವೆ ಒಂದು ಕಿತ್ತಾಟ ಇದೆ. ಅವರು ಏರಿಗೆ ಹೇಳಿದ್ರೆ ಇವರು ನೀರಿಗೆ ಎಳಿತಾರೆ. ಮಾಡರೇಟ್ ಹಾಗೂ ಕಟ್ಟರ್ವಾದಿ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಹೀಗಾಗಿ ಅರಾಕ್ಚಿ ಮಾತುಗಳಿಗೆ ಇರಾನ್ನ IRGC ಬೆಂಬಲಿತ ಮಾಧ್ಯಮಗಳು ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಅರಾಕ್ಚಿ ಹೇಳಿಕೆಗೆ IRGCಯ ಸಹಮತಿ ಇಲ್ಲ ಅಂತ ಹೇಳಿದ ತಸ್ನೀಮ್, ಈ ಮಾತುಗಳು ಇರಾನಿನ ಜನರಲ್ಲಿ ಗೊಂದಲವನ್ನು ಹುಟ್ಟುಹಾಕ್ತಾ ಇವೆ ಅಂತ ಹೇಳಿತು. ಅದರ ಬೆನ್ನಲ್ಲೇ ಗಲಿಬಾಫ್ ಟ್ವೀಟ್ ಬಂತು. ಆತ ಎಷ್ಟು ಬುದ್ಧಿವಂತ ಅಂದ್ರೆ, ಅರಾಕ್ಚಿ ವಿರುದ್ಧ ಶುರುವಾಗಿದ್ದ ರೆಜಿಮ್ ಪ್ರಿಯರ ಅಸಹನೆಯನ್ನ ಮರೆಮಾಚೋದಕ್ಕೆ ಟ್ರಂಪ್ ವಿರುದ್ಧ ಈ ಗಲಿಬಾಫ್ ಟ್ವೀಟ್ ಮಾಡಿದ್ರು. ಈ ಟ್ರಂಪ್ 1 ಗಂಟೆಯಲ್ಲಿ 7 ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಗಲಿಬಾಫ್ ಆರೋಪ ಮಾಡಿದ್ರು. ಟ್ರಂಪ್ ಟ್ರೂತ್ ಅಲ್ಲಿ ಸತ್ಯವನ್ನ ಬಿಟ್ಟು ಬೇರೆಲ್ಲ ಬರೀತಾರೆ ಅನ್ನೋದು ಗೊತ್ತಿರೋದೆ. ಇಲ್ಲಿ ಕೂಡ ಇರಾನ್ ತನ್ನ ಸಂಸ್ಕರಿಸಿದ ಅಣು ಇಂಧನವನ್ನ ಕೊಟ್ಟು ಶರಣಾಗತ್ತೆ. ಅವ್ರ ಜೊತೆ ನಮ್ಮ ಡೀಲ್ ಅಂತಿಮ ಹಂತಕ್ಕೆ ಬಂದಿದೆ. ಇರಾನ್ ಹಾರ್ಮುಜ್ ಅನ್ನ ತೆರವುಗೊಳಿಸಿದೆ. ನಾವವರಿಗೆ ₹1 ಫ್ರೀಸ್ ಆಗಿರೋ ಅಸೆಟ್ಸ್ ಅನ್ನೀಗ ಕೊಡೋದಿಲ್ಲ. ಇರಾನ್ ತನ್ನ ಯಾವ ಪ್ರಾಕ್ಸಿಗಳಿಗೂ ಸಹಾಯ ಮಾಡೋದಿಲ್ಲ. ಹಣಕಾಸಿನ ನೆರವನ್ನ ನಿಲ್ಲಿಸಿ ಬಿಡ್ತೀವಿ ಅಂತ ಹೇಳಿದೆ. ಅವರು ಶರಣಾಗ್ತಿದ್ದಾರೆ. ಹೀಗೆಲ್ಲ ಟ್ರಂಪ್ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಬಹುಶಃ ಅದೆಲ್ಲವನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಟ್ರಂಪ್ಗೆ ಊದಿದ್ನೋ ಏನೋ. ಆದರೆ ಟ್ರಂಪ್ ನಿಜ ಹೇಳ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಅವರು ಹೇಳಿದ ಹಾಗೆ ಇರಾನ್ ಮಾಡಿಬಿಟ್ರೆ ಅದು ಸಂಪೂರ್ಣ ಶರಣಾಗತಿ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಬರೀ ರಾಜಕೀಯ ನಾಯಕತ್ವ ಮಾತ್ರ ಇದ್ದಿದ್ರೆ ಅದನ್ನು ಕೂಡ ಅವರು ಮಾಡಿಬಿಡ್ತಾ ಇದ್ರು ಏನೋ. ಆದರೆ IRGC ಆಡಳಿತವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಹೀಗಾಗಿ ಅಮೆರಿಕ ಜೊತೆ ಹಾಗೆ ಒನ್ ಸೈಡೆಡ್ ಸಂಧಾನಗಳು, ಶರಣಾಗತಿಗಳು ಅಲ್ಲಾಗೋದಕ್ಕೆ ಸಾಧ್ಯ ಇರೋದಿಲ್ಲ. ಆದರೂ ಟ್ರಂಪ್ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನೋಡಿದ್ರು. ಟ್ರಂಪ್ ಶರಣಾಗತಿ ಅಂದಾಗ ಸ್ವಲ್ಪ ಕ್ರೂಡ್ ಬೆಲೆ ಇಳಿತಾದ್ರು ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಇರಾನ್ ಹೇಳಿದ ಕೂಡಲೇ ಮತ್ತೆ ಬೆಲೆಗಳು ಹೆಚ್ಚಾದವು. ಅದಕ್ಕೆ ಸರಿಯಾಗಿ ಹಾರ್ಮುಜ್ ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಇನ್ನು ಅದು ಓಪನ್ ಇದ್ರೂ ಗಲ್ಫ್ ಆಫ್ ಒಮನ್ ನಲ್ಲಿ ಅಮೆರಿಕ ನಿಂತಿರುವಾಗ ಅದನ್ನ ದಾಟಿಕೊಂಡು ತೈಲ ಹಡಗುಗಳು ಹೇಗೆ ತಾನೇ ಬರೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಅಮೆರಿಕದ ಬ್ಲಾಕೇಡ್ ಬಿದ್ದ ನಂತರ ಇಲ್ಲಿವರೆಗೆ ಕೆಪ್ಲರ್ ಮಾಹಿತಿಯ ಪ್ರಕಾರ ಸುಮಾರು 21ಕ್ಕೂ ಹೆಚ್ಚು ಇರಾನಿನ ತೈಲ ಹಡಗುಗಳು ಗಲ್ಫ್ ಆಫ್ ಒಮನ್ ವರೆಗೆ ಬಂದು ಅಲ್ಲಿಂದ ವಾಪಸ್ ಹೋಗಿವೆ. ಸೊ ನಾವು ಹಾರ್ಮುಜ್ ಅನ್ನು ತೆರೆಯೋದಿಲ್ಲ ಅಂತ ಇರಾನ್ ಹೇಳಿದೆ. ಈಗ ಮತ್ತೆ ಬೆಲೆ ಏರಿಕೆಯಾಗಿ ಕೂತಿದೆ. ಈಗ ಮತ್ತೆ ಜಗತ್ತು ತೈಲ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ. ಹೀಗಾಗಿ ಅಮೆರಿಕದ ನಿರ್ಬಂಧಗಳನ್ನ ಮೀರಿ ಒಂದಷ್ಟು ದೇಶಗಳು ರಷ್ಯಾದ ತೈಲ ಖರೀದಿ ಮಾಡೋದಕ್ಕೆ ಮುಂದಾಗಿ ಬಿಡುತ್ತವೆ. ಈಗ ನಾವು ಸ್ಯಾಂಕ್ಷನ್ಸ್ ಹಾಕಿ ಅದನ್ನು ಜಗತ್ತು ಮೀರಿದ ನಂತರವೂ ಅವರ ಮೇಲೆ ನಿರ್ಬಂಧಗಳನ್ನು ವಿಧಿಸದೇ ಇದ್ರೆ, ಕ್ರಮ ಕೈಗೊಳ್ಳದೇ ಇದ್ರೆ ಜಗತ್ತು ಅಮೆರಿಕಾನ ನೋಡಿ ನಗೋದಿಕ್ಕೆ ಶುರು ಮಾಡುತ್ತೆ. ಇನ್ನು ಸದ್ಯಕ್ಕೆ ಹಾಗೆ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಯಾರಿಗೆ ತೈಲ ಬೇಕೋ ಅವರಿಗೆ ಅದನ್ನು ಮಾರಾಟ ಮಾಡೋ ಶಕ್ತಿ ಅಮೆರಿಕಾಗಾದ್ರೂ ಇರಬೇಕು. ಅಮೆರಿಕಾದಲ್ಲಿ ಪ್ರತಿನಿತ್ಯ 13 ಮಿಲಿಯನ್ ಬ್ಯಾರಲ್ ತೈಲ ಹೊರತೆಗಿತಾರೆ. ಅದರಲ್ಲಿ ಬಹುತೇಕ ಅವರು ಅವರದ್ದೇ ಬಳಕೆಗೆ ಇಟ್ಕೊಂಡು ರಫ್ತು ಮಾಡೋದು 5 ಮಿಲಿಯನ್ ಬ್ಯಾರಲ್ ಅನ್ನು ಮಾತ್ರ.
ಜಗತ್ತಿಗೆ ಪ್ರತಿನಿತ್ಯ 100 ಮಿಲಿಯನ್ ಬ್ಯಾರಲ್ಗೂ ಹೆಚ್ಚು ತೈಲ ಬೇಕು. ಅದರಲ್ಲಿ ಹಾರ್ಮುಜ್ ಒಂದರಿಂದಲೇ ಸುಮಾರು 21 ಮಿಲಿಯನ್ ಬ್ಯಾರಲ್ ವರೆಗೆ ತೈಲ ಸರಬರಾಜಾಗುತ್ತೆ. ಇಲ್ಲಿ ಅಮೆರಿಕ ತನ್ನ 5 ಮಿಲಿಯನ್ ಕೊಟ್ಟರೂ ಕೂಡ ಇನ್ನು 15-16 ಮಿಲಿಯನ್ ಅನ್ನ ಎಲ್ಲಿಂದ ತರಬೇಕು? ಸೊ ಜಗತ್ತಿಗೆ ತೈಲ ಕೊರತೆ ಉಂಟಾಗುತ್ತೆ. ಆಗ ಜಗತ್ತೇನು ಮಾಡುತ್ತೆ? ಅಮೆರಿಕಾದ ಸ್ಯಾಂಕ್ಷನ್ಸ್ ಅನ್ನ ಧಿಕ್ಕರಿಸಿ ನಿರ್ಬಂಧಿತ ತೈಲವನ್ನ ಖರೀದಿ ಮಾಡೋದಕ್ಕೆ ಮುಂದಾಗುತ್ತೆ. ಹಾಗೇನಾದ್ರೂ ಆದ್ರೆ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಅಮೆರಿಕಾದ ಮಾತನ್ನು ಕೇಳುವುದಿಲ್ಲ. ಸೊ ಅಮೆರಿಕಾನೇ ತೈಲ ನಿರ್ಬಂಧ ತೆರವನ್ನು ಮುಂದುವರಿಸಿದ್ರೆ ಅಲ್ಲಿ ಸಮಸ್ಯೆ ಇರೋದಿಲ್ಲ, ಅಮೆರಿಕಾಗೆ ಅವಮಾನ ಆಗೋದು ತಪ್ಪುತ್ತೆ. ಹೀಗಾಗಿ ಅಮೆರಿಕ ಇಂಥ ಪ್ಲಾನ್ ಮಾಡಿದೆ. ಇನ್ನು ಮುಂದೆ ರಷ್ಯಾದ ತೈಲ, ಗ್ಯಾಸ್ ಎಷ್ಟು ಬೇಕಾದರೂ ಖರೀದಿ ಮಾಡಬಹುದು. ಅದಕ್ಕೆ ಮುಂದಿನ 1 ತಿಂಗಳುಗಳ ಕಾಲ ನಿರ್ಬಂಧ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ವಿ ವೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ಸ್ಯಾಂಕ್ಷನ್ಸ್ ಇನ್ 5 years ಬಿಕಾಸ್ ದೇರ್ ವಿಲ್ ಬಿ ಸೋ ಮೆನಿ ಕಂಟ್ರೀಸ್ ಟ್ರಾನ್ಸಾಕ್ಟಿಂಗ್ in currencies other than the dollar that we won't have the ability to sanction them ಅಂತ ಇತ್ತೀಚೆಗಷ್ಟೇ ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಹೇಳಿದರು. ಅಂದರೆ 5 ವರ್ಷಗಳಲ್ಲಿ ಸ್ಯಾಂಕ್ಷನ್ಸ್ ಬಗ್ಗೆ ಮಾತನಾಡುವ ಅಗತ್ಯನೇ ಬರೋದಿಲ್ಲ. ಯಾಕೆಂದರೆ ಡಾಲರನ್ನು ಹೊರತುಪಡಿಸಿ ಇತರ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋ ದೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಮಗೆ ಸ್ಯಾಂಕ್ಷನ್ ಹಾಕುವ ಸಾಮರ್ಥ್ಯ ಇರೋದಿಲ್ಲ ಅನ್ನೋದು ಸೆಕ್ರೆಟರಿ ಮಾರ್ಕೋ ರೂಬಿಯೋ ಅವರು ಹೇಳಿದ್ದ ಮಾತು. ಜಗತ್ತು ಡಾಲರ್ನಿಂದ ಹೊರಬರಬೇಕು ಅಂತ ಅಂದ್ಕೋತಿರುವಾಗ ನಿರ್ಬಂಧಗಳು ಆ ಜಗತ್ತಿನ ಮೇಲೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದಿಲ್ಲ. ತೈಲದ ವಿಷಯದಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಅಮೆರಿಕಾದ ನಿರ್ಬಂಧವನ್ನ ಭಾರತದಂತಹ ದೇಶಗಳು ಕೇರ್ ಮಾಡೋದಿಲ್ಲ. ಡಾಲರ್ ಬಿಟ್ಟು ಬೇರೆ ಕರೆನ್ಸಿಲಿ ಹಣ ಪಾವತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಧನ ಆಮದನ್ನ ಮುಂದುವರಿಸ್ತಾರೆ. ಇನ್ನು ನಿರ್ಬಂಧಗಳ ಮೂಲಕ ಅಮೆರಿಕ ಏನ್ ಮಾಡಬಹುದು? ತೈಲ ತರಿಸ್ಕೊಳ್ಳೋ ಸಂಸ್ಥೆಯ ಅಮೆರಿಕ ಅಸೆಟ್ಸ್ ಅನ್ನ ಸೀಸ್ ಮಾಡಬಹುದು. ಅವರ ಜೊತೆಗಿನ ತನ್ನ ವ್ಯಾಪಾರಗಳನ್ನ ರದ್ದು ಮಾಡ್ಕೋಬಹುದು. ಇಂಥದ್ದೇನಾದ್ರೂ ಮಾಡಿದ್ರೆ ಅದು ಕಂಪನಿಗೆ ಮಾತ್ರ ಸೀಮಿತ ಆಗುತ್ತೆ. ಮುಂದಿನ ಅಮೆರಿಕ ವ್ಯಾಪಾರಗಳಿಗೆ ಬೇರೆ ಕಂಪನಿಯನ್ನು ಅವರು ಶುರು ಮಾಡ್ತಾರೆ. ಇನ್ನು ಸ್ವಿಫ್ಟ್ ಬ್ಯಾನ್ ಹಾಕಿದ್ರೆ ಡಾಲರ್ ಬಳಕೆಯನ್ನು ನಿಲ್ಲಿಸ್ತಾರೆ. ಪರ್ಯಾಯ ಕರೆನ್ಸಿಗೆ ಹೋಗ್ತಾರೆ. ಅದು ಅಮೆರಿಕಾಗೆ ಲಾಸು. ಇನ್ನು ಸಾಲ ಕೊಡದಂತೆ ಅಮೆರಿಕ ತಡೆಯುತ್ತಾ? ಯಾವ ಸಾಲ? IMF ಆದರೆ ಪಾಕಿಸ್ತಾನ ಮತ್ತು ಆಫ್ರಿಕಾದ ಒಂದಷ್ಟು ದೇಶಗಳು ತಲೆ ಕೆಡಿಸ್ಕೊಳ್ಬೇಕೇ ಹೊರತು ಜಗತ್ತಿನ ದೊಡ್ಡ ದೇಶಗಳು IMFನ ಸಾಲದ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಯಾವ ಕಾರಣಕ್ಕೆ ಅಮೆರಿಕಾನ ಜಗತ್ತಿಲ್ಲಿ ಸೀರಿಯಸ್ ಆಗಿ ತಗೊಳುತ್ತೆ? ಅದರಲ್ಲೂ ಇತ್ತೀಚೆಗಂತೂ ಹುಚ್ಚು ನಿರ್ಣಯಗಳ ಮೂಲಕ, ತಿಕ್ಕಲು ಹೇಳಿಕೆಗಳ ಮೂಲಕ ಅಮೆರಿಕಾದ ಅಧ್ಯಕ್ಷರು ಜಗತ್ತಿನ ಕಣ್ಣ ಮುಂದೆ ಬಫೂನ್ ಥರ ಕಾಣ್ತಾ ಇದ್ದಾರೆ. ಸೊ ಜಗತ್ತೇ ಅಮೆರಿಕಾನ ಧಿಕ್ಕರಿಸುವ ಮೊದಲು ಇಲ್ಲಿ ಅಮೆರಿಕ ಎಚ್ಚೆತ್ತಿದೆ. ನಿರ್ಬಂಧಗಳ ಮೇಲಿನ ವಿನಾಯಿತಿಯನ್ನ ಮುಂದಿನ ತಿಂಗಳಿಗೆ ವಿಸ್ತರಿಸ್ತಾ ಇದೆ. ಅದು ಮತ್ತೆ ಮುಂದಿನ ತಿಂಗಳು ವಿಸ್ತರಣೆ ಆಗುತ್ತೆ. ಆಗದೇ ಇದ್ರೂ ಭಾರತದ ಖರೀದಿ ಮುಂದುವರಿತಾ ಹೋಗುತ್ತೆ. ಇದೆಲ್ಲದರ ನಡುವೆ ಪರ್ಷಿಯನ್ ಗಲ್ಫ್ನಿಂದ ಭಾರತದ ಕಡೆಗೆ ಬರ್ತಾ ಇದ್ದ 3 ತೈಲ ಹಡಗುಗಳನ್ನು ಇರಾನ್ನ IRGC ವಾಪಸ್ ಕಳುಹಿಸಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಮೀಪಕ್ಕೆ ಬಂದ ಹಡಗುಗಳನ್ನು ಹಿಂದಕ್ಕೆ ಹೋಗೋದಕ್ಕೆ ತಿಳಿಸಲಾಯಿತು. ಅದರಲ್ಲಿ ಇರಾಕ್ನಿಂದ ತೈಲವನ್ನು ತುಂಬಿಕೊಂಡು ಬರ್ತಾ ಇದ್ದ ಒಂದು ಸೂಪರ್ ಟ್ಯಾಂಕರ್ ಕೂಡ ಇತ್ತು. ಅದರಲ್ಲಿ ಸುಮಾರು 2 ಮಿಲಿಯನ್ ಬ್ಯಾರಲ್ಗಳಷ್ಟು ತೈಲವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಆ ಹಡಗುಗಳನ್ನು ಪಶ್ಚಿಮಕ್ಕೆ ತಿರುಗಿಸೋದಕ್ಕೆ ಹೇಳಿದ IRGC ಅದಾದ ಕೆಲವೇ ಕ್ಷಣಗಳಲ್ಲಿ ಹಡಗುಗಳ ಮೇಲೆ ಫೈರ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿಯನ್ನು ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ. ಇದುಗಳೇ ರಷ್ಯಾ ತೈಲದ ಮೇಲಿನ ನಿರ್ಬಂಧ ಹಾಗೂ ಹಾರ್ಮೋಜಲ್ಲಿ ಅಮೆರಿಕಾದ ವೈಫಲ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.